हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के निम्मेलको स्वागत है। मेरा सभी भाइयों को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। सो मेरे पास A12 का एक मोबाइल आया हुआ है, ग्राफिक नहीं आ रहा है, तो दूसरे जगह में दिखाया हुआ है आपको। एक बार इसका हालत दिखाता हूँ क्या क्या किया हुआ है करके। सो इद्रದ್ದು ನಾನು ನಿಮಗೆ ತೋರಿಸ್ತೀನಿ ಬೋರ್ಡ್ದು ಏನು ಇದಿದೆ ಏನು ಮಾಡಿದ್ದಾರೆ ಅಂತ ಆಲ್ರೆडी। चलो ठीक ನೋಡಿ, ऑलरेडी इसको क्या कर लिया, ग्राफिक और लाइट सेक्शन में पूरा कॉइल को चेंज कर लिया। देखा तो पता चल रहा है, ये भी चेंज कर लिया, ये भी चेंज कर लिया। सो और इसका कॉइल भी यानी ಕೆಪಾಸಿಟರ್ भी चेंज कर लिया। सो ನೋಡಿ ಫ್ರೆಂಡ್ಸ್, ಇದ್ರದ್ದು ಕೆಪಾಸಿಟರ್ ಕೂಡ ಏನ್ ಮಾಡಿದ್ದಾರೆ, ಆಲ್ರೆಡಿ ಚೇಂಜ್ ಮಾಡಿದ್ದಾರೆ। ಸೊ ಕಾಯಿಲ್ ಚೇಂಜ್ ಮಾಡಿದ್ದಾರೆ, ಇದು ಕಾಯಿಲ್ ಚೇಂಜ್ ಮಾಡಿದ್ದಾರೆ, ಈ ಐಸಿನೂ ಚೇಂಜ್ ಮಾಡಿದ್ದಾರೆ, ಸಿಪಿಯು ರೀಬಾಲ್ ಮಾಡಿದ್ದಾರೆ, ಕಾಣಿಸ್ತಾ ಇದೆಯಾ, ಸಿಪಿಯುನ ರೀಬಾಲ್ ಮಾಡಿದ್ದಾರೆ। ಸೊ ಈ ಕಡೆ ಯಾವ್ದು ಶೀಲ್ಡ್ ಓಪನ್ ಮಾಡಿಲ್ಲ। ಸೊ ಇದರಲ್ಲಿ ಏನ್ ಬರ್ತಾ ಇಲ್ಲ, ಗ್ರಾಫಿಕ್ ಅಂಡ್ ಲೈಟ್ ಬರ್ತಾ ಇಲ್ಲ। ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಇವತ್ತು ನಾವು ಏನ್ ಮಾಡೋಣ, ರಿಪೇರ್ ಮಾಡೋಣ। ಸೊ ನೋಡೋಣ, ಲೈವ್ ರಿಪೇರ್ ಮಾಡೋಣ। ಸ್ಟೂडेंट क्लास निम्मेद्रिगे कस्टमर ಕೊಟ್ಟಿರೋದಲ್ವಾ ಇವಾಗಲೇ जस्ट, ಹೌದಾ? तो आपका सामने ही कस्टमर दिया हुआ है दूसरे दुकानदार से रिटर्न। तो ये होने के बाद कस्टमर से भी रिव्यू ले लेंगे, क्या बोलते हैं कस्टमर देखेंगे, तो लाइव करेंगे। तो ಏನ್ ಮಾಡೋಣ, ಇದನ್ನ ಲೈವ್ ಮಾಡೋಣ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ಇದು ಸೆಟ್ ಆನ್ ಅಲ್ಲಿ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಏನ್ ಮಾಡ್ತಾ ಇದೀನಿ, ಲೈಟ್ ಬರ್ತಾ ಇದೆಯಾ ಇಲ್ವಾ ಅಂತ ತೋರಿಸ್ತಾ ಇದೀನಿ, ಆನ್ ಅಂಡ್ ಆಫ್। ಸೊ ನೋಡಿ, ಇಲ್ಲಿ ನಮ್ದು ಚಾರ್ಜಿಂಗ್ ಆಗ್ತಾ ಇದೀನಿ, ಮೊಬೈಲ್ ಆನ್ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ, ಚಾರ್ಜಿಂಗ್ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ। ನೋಡಿ 1.6 ಏನ್ ತಗೊಂತಾ ಇದೆ, ಆಂಪಿಯರ್ ತಗೊಂತಾ ಇದೆ, ಬಟ್ ಯಾವುದೇ ಗ್ರಾಫಿಕ್ ಬರ್ತಾ ಇಲ್ಲ, ಲೈಟ್ ಮತ್ತೆ ಗ್ರಾಫಿಕ್ ಯಾವುದು ಬರ್ತಾ ಇಲ್ಲ। ಬಟ್ ನಾವು ಇದನ್ನ ಬ್ಯಾಟ್ರಿ ಬಿಟ್ಟು ಕೂಡ ನೋಡ್ತಾ ಇದೀವಿ, ಇಲ್ಲಿ ನೋಡ। ಸೊ ಇದ್ರಲ್ಲಿ ಯಾವ್ದಾದ್ರು ಗ್ರಾಫಿಕ್ ಕಾಣಿಸ್ತಾ ಇದೆಯಾ, ಇಲ್ಲ, ನೈಯೇನಾ? ನೋಡಿ ಯಾವ್ದಾದ್ರು ಕಾಣಿಸ್ತಾ ಇದೆಯಾ, ಚಲೋ ಠೀಕ್। ಸೊ ಹಾ, ಸೊ ಸೆಟ್ ಏನಾಗಿದೆ, ಆನ್ ಆಗಿದೆ, ಆದ್ರೆ ಗ್ರಾಫಿಕ್ ಏನಾಗಿಲ್ಲ, ಬರ್ತಾ ಇಲ್ಲ। ಸೊ ಇದರಲ್ಲಿ ಕೆಲಸ ಆಲ್ರೆಡಿ ಸಿಪಿಯು ತನಕನೂ ಕೆಲಸ ನಡೆದೋಗ್ಬಿಟ್ಟಿದೆ, ಆಲ್ರೆಡಿ ಏನಾಗಿದೆ, ಸಿಪಿಯು तंकनू ಕೆಲಸ ನಡೆದಿದೆ, ಕಾಣಿಸ್ತಾ ಇದೆ, ಸಿಪಿಯು रिवॉल्व ಆಗಿದೆ, सीपीयू रिवॉल्व कर लिया ऑलरेडी, सीपीयू रिवॉल्व भी कर लिया, उतना तक काम हो चुका है। तो इसको लाइव करेंगे, आज ये वीडियो स्टार्ट करेंगे, बन्नी वीडियो ಏನ್ ಮಾಡೋಣ, ಸ್ಟಾರ್ಟ್ ಮಾಡಿ। ಸೊ ಇವಾಗ ನಾವು ನೋಡೋಣ, ಈ ಕಡೆ ನೋಡಿ ಫುಲ್ ಕೆಲಸ ಆಗಿದೆ, इधर देखो पूरा काम हो चुका है। सो आपको दिखता है, देखो दिख रहा है, सॉरी। सो इधर 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 काम चेंज भी कर लिया है। सो कंपोनेंट भी चेंज कर लिया, देखो नीचे देखा तो आपको पता चल रहा है, आईसी चेंज नहीं किया हुआ है, बट कॉइल सब भी चेंज कर लिया। ಐಸಿ ಚೇಂಜ್ ಮಾಡಿಲ್ಲ, ಬಟ್ ಕಾಯಿಲ್ನ ಚೇಂಜ್ ಮಾಡಿದ್ದಾರೆ। ಸೊ ನಾವು ಕನೆಕ್ಟರ್ನ ಕೂಡ ಏನು ಮಾಡಿದ್ದಾರೆ, ಇವರು ವಾಯ್ಸ್ ಮಾಡಿದ್ದಾರೆ, ಓಕೆ। ಸೊ देखो इसका अंदर हम एक बार क्या करेंगे, ರೀಡಿಂಗ್ ಚೆಕ್ करेंगे। ಇದರಲ್ಲಿ ನಾವೇನು ಮಾಡೋಣ, ಒಂದ್ಸಲ ರೀಡಿಂಗ್ ಚೆಕ್ ಮಾಡೋಣ, ಇಲ್ಲಿ ಏನಾದ್ರು ಶಾರ್ಟಿಂಗ್ ಲೀಕೇಜ್ ಏನಾದರೂ ಸಿಗುತ್ತಾ ಅಂತ, ಯಾಕಂದ್ರೆ ನಮ್ಮ ಗ್ರಾಫಿಕ್ ಲೈಟ್ ಐಸಿ ಎರಡು ಒಂದೇ ಇದರಲ್ಲಿ ಇರೋದ್ರಿಂದ ಒಂದ್ಸರಿ ನಾವು ಇದನ್ನು ರೀಡಿಂಗ್ ಚೆಕ್ ಮಾಡಬೇಕಾಗುತ್ತೆ। अपना ग्राफिक लाइट एक ही में रहना चाहिए, तो इसीलिए हम इसको क्या करेंगे, एक बार रीडिंग चेक करेंगे। रीडिंग में किधर भी मेरे को शॉर्ट नहीं मिल रहा है। सो देखो आप वीडियो में देख रहा है। ಸೊ ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ। ಸೊ ಇದರಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ, ರೀಡಿಂಗು ಸಿಗ್ತಾ ಇಲ್ಲ, ಈ ಎರಡು ಜಾಸ್ತಿ ಶಾರ್ಟ್ ಆಗುತ್ತೆ। ಸೊ ಅಲ್ಲಿ ಕೂಡ ರೀಡಿಂಗ್ ನಮ್ಮದು ಓಕೆ ಇದೆ। ಸೊ ಇವಾಗ ನಾವೇನು ಮಾಡೋಣ, ಒಂದ್ಸಲಿ ಬೋರ್ನೆ ಸ್ಕೀಮ್ಯಾಟಿಕ್ ನಾವು ಓಪನ್ ಮಾಡಿಕೊಂಡು ಸೊ ಇದನ್ನು ಚೆಕ್ ಮಾಡೋಣ। ಬೋರ್ನೆ ಸ್ಕೀಮ್ಯಾಟಿಕ್ ಓಪನ್ करके इसका डिस्प्ले कनेक्टर को रीडिंग चेक करेंगे। ಸೊ ಡಿಸ್ಪ್ಲೇ ಕನೆಕ್ಟರ್ನ ರೀಡಿಂಗ್ನ ಚೆಕ್ ಮಾಡೋಣ ಸ್ಟೆಪ್ बाय स्टेप। ನಾನು ಕ್ಯಾಮ್ರಾನ ಸಣ್ಣದು ಮಾಡ್ತಾ ಇದ್ದೀನಿ, कैमरा को स्मॉल कर रहा मैंने साइड में, और राइट साइड में एक मल्टीमीटर लगाएंगे। डायोड मोड में हम क्या करेंगे, इसका रीडिंग चेक करेंगे। ऊपर आ रहा है 380 आ रहा है, 364 आ रहा है, और 365 आ रहा है, और 501 वो भी आ रहा है। उसके बाद का 381 आ रहा है, उसके बाद का 381 369 आ रहा है। ಸೊ ಮೇಲ್ಗಡೆ ನನಗೆ ಎಲ್ಲ ರೀಡಿಂಗು ಕರೆಕ್ಟಾಗಿ ಸಿಗ್ತಾ ಇದೆ। ಇದೊಂದು ಪಾಯಿಂಟ್ ಮಾತ್ರ OL ಸಿಗ್ತಾ ಇದೆ, ಯಾವ ಪಾಯಿಂಟ್ ಅಂತ ನೋಡಿದ್ರೆ ಇದು VSN ಲೈನ್। ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ, फॉरवर्ड बायसಲ್ಲಿ ಚೆಕ್ ಮಾಡೋಣ, क्या आता है चेक करेंगे। सो रिवर्स बायस में अपना जो है OL आ रहा है, उसी को मैंने ग्राउंड लगा के रेड से हम चेक कर रहा हूँ, रीडिंग आ रहा है, रीडिंग ಏನಾಗ್ತಾ ಇದೆ, ಬರ್ತಾ ಇದೆ। ಸೊ ಅಂದರೆ ನಮ್ಮ ಮೇಲ್ಗಡೆದೆಲ್ಲ ಆಲ್ಮೋಸ್ಟ್ ಇಲ್ಲಿ ತನಕ ಓಕೆ ಇದೆ। ಅದ್ರದ್ದು ನೆಕ್ಸ್ಟ್ ನಾನು ಚೆಕ್ ಮಾಡ್ತಾ ಇದ್ದೀನಿ, ಓಕೆ 628, उसका नेक्स्ट वाला रीडिंग 424, 381। सो ठीक आ रहा है मेरा। अभी लास्ट का 2 वो भी चेक करेंगे, लास्ट अಲ್ಲಿರೋದು 2 लाइन
LCD ID लाइन 1, ID लाइन 2, उसको भी चेक करेंगे 382 382. और नीचे वाला मीपी लाइन ಚೆಕ್ करेंगे. ಮೇಲಿಂದ ಮಿಪಿ ಲೈನ್ ಓಕೆ ಇತ್ತು, ಕೆಳಗಡೆ ಮಿಪಿ ಲೈನ್ನ ಚೆಕ್ ಮಾಡ್ತಾ ಇದ್ದೀನಿ. ಓಕೆ 390 391 ಓಕೆ. और ये वाला लाइन जो है मेरा लोयल आ रहा है. ಸೊ ನೋಡಿ ಇದರಿಂದ 4 ಲೈನ್ ನಮ್ದು ಏನು ಬರ್ತಾ ಇದೆ, ಏನು ಬರ್ತಾ ಇದೆ, ರೀಡಿಂಗು ನಿಲ್ ಬರ್ತಾ ಇದೆ. ಅದು ನೆಕ್ಸ್ಟ್ ಲೈನ್ಗಳೆಲ್ಲ ಓಕೆ ಬರ್ತದೆ. ನೋಡಿ ನಂದು 4ನೇ ಲೈನು 4 पिन लाइन ओके नहीं आ रहे, OL आ रहा था. एक बार मैंने VSP को ಚೆಕ್ करेंगे क्या ರೀಡಿಂಗ್ ಆತಾ ಯಾ ನೀ ಆತಾ. ಒಂದ್ಸರಿ VSP ನ ಚೆಕ್ ಮಾಡ್ತಾ ಇದ್ದೀನಿ ನಾನು 16ನೇ ಪಿನ್ ಅಲ್ಲಿಂದ. ಸೊ 16ನೇ ಪಿನ್ ನಮ್ಮದು ರೀಡಿಂಗು ಚೆಕ್ ಮಾಡ್ತೀನಿ. ಒಂದು ನಿಮಿಷ ಕೌಂಟ್ ಮಾಡ್ತಾ ಇದ್ದೀನಿ. ಓಕೆ 16ನೇ पिन. सो 16 पिन इल्लिंद काउंट ಮಾಡಿದ್ರೆ ನಮ್ದು ಏನಾಗುತ್ತೆ 16 पिन. इधर से काउंट किया तो 16 पिन 1.6 आ रहा है, यानी 1.6 आना नहीं चाहिए क्योंकि ना ये हाई वैल्यू हो गया. बट एक बार ये OL आ रहा है ना मीपी का लाइन, दोबारा बार चेक कर लिया मैंने 1.6 ले रहा है. बट इधर चेक करेंगे, यानी VSP का लाइन इधर से जाके पूरा IC के पास जाएगा. ಅಲ್ಲಿಂದ ಸೀದಾ ಇಲ್ಲಿ ಹೋಗ್ತಾ ಇದೆ, IC ಹತ್ರ ಹೋಗ್ತಾ ಇದೆ. ನಾನು VSP ಲೈನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, IC ಹತ್ರನೂ ಕನೆಕ್ಟಿವಿಟಿ ಇದೆಯೋ ಅಥವಾ ಇಲ್ವೋ ಅಂತ. ಸೊ ಕನೆಕ್ಟಿವಿಟಿ ಇದರಲ್ಲಿ ಇದೆ, ಓಕೆ. ಸೊ ಕೆಳಗಡೆ ಲೈನ್ನ ಚೆಕ್ ಮಾಡ್ತಾ ಇದ್ದೀನಿ, VSP ಲೈನು. ಸೊ ಇಲ್ಲಿ ಎಷ್ಟು ರೀಡಿಂಗ್ ಬರ್ತಾ ಇದೆ ಅಂತ. ಚಲೋ ಇಲ್ಲಿಂದ ರೀಡಿಂಗ್ ಚೆಕ್ ಮಾಡೋಣ. रीडिंग को चेक करेंगे 1.06 है, सेम आ रहा है रीडिंग. एक बार इसको बाद में देखेंगे, लाइट नहीं आए तो. एक बार इसका CPU को जाने वाला लाइन मीपी लाइन ख़राब मेरे को दिख रहा है, सो उसको देखेंगे. इಲ್ಲಿಂದ CPU ಇಂದ 4 ಲೈನ್ ನೋಡಿ, ಇಲ್ಲಿಂದ 1 2 3 4 ಲೈನ್ ಏನಾಗಿದೆ ನಮ್ಮದು OL ಬರ್ತಾ ಇದೆ. ये वाला लाइन मेरा OL आ रहा है. और एक बार आपको चेक करवा रहा हूँ. ಸೊ ಮತ್ತೊಂದ್ಸಲಿ ನಾನು ನಿಮಗೆ ಚೆಕ್ ಮಾಡಿಸ್ತಾ ಇದ್ದೀನಿ. 1 2 3 4 ಲೈನ್ OL ಬರ್ತಾ ಇದೆ. ಏನು ಬರ್ತಾ ಇದೆ, OL ಬರ್ತಾ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಸೀದಾ ಅಂದರೆ CPU ಹೋಗ್ತಾ ಇದೆ. किधर जा रहा है इसका लाइन, सीधा CPU जा रहा है. CPU में 1 2 3 वाला लाइन, नीचे वाला लाइन से 3 वाला लाइन. अभी इसको देखो, काम तो कर लिया है, लग रहा है तो काम कर लिया है. ಸೊ ನೋಡೋಕೆ ಹೋದರೆ ಇದು ಏನಾಗಿದೆ, ಕೆಲಸ ಆಲ್ರೆಡಿ आಗಿದೆ ಅಂತ ಅನ್ನಿಸ್ತಾ ಇದೆ. ನಾವು CPU ನ ಡೈರೆಕ್ಟಾಗಿ ಓಪನ್ ಮಾಡೋಣ. CPU को क्या करेंगे, ओपन करेंगे. उसके बाद नीचे से कनेक्टर तक कंटिन्यूटी ಚೆಕ್ करेंगे. ಕೆಳಗಡೆಯಿಂದ ಕನೆಕ್ಟರ್ ತನಕ ಏನು ಮಾಡೋಣ, ಕಂಟಿನ್ಯೂಟಿನ ಚೆಕ್ ಮಾಡೋಣ. ಚೆಕ್ ಮಾಡಿಬಿಟ್ಟು ನೋಡೋಣ ಕಂಟಿನ್ಯೂಟಿ ಇದೆಯೋ ಇಲ್ವೋ ಅಂತ. ಅಕಸ್ಮಾತ್ ಕಂಟಿನ್ಯೂಟಿ ಇಲ್ಲ ಅಂದರೆ ನಾವೊಂದು ಕಂಟಿನ್ಯೂಟಿನ ಅಲ್ಲಿಂದ ಜಂಪಿಂಗ್ ಹೊಡೆಯೋಣ. उसका कंटिन्यूटी नहीं रहे तो नीचे से एक क्या करेंगे, जंपिंग लगाएंगे. इसको क्लीन करने का वीडियो मैंने स्किप किया हुआ है. ಸೊ ಇದನ್ನು ಎಲ್ಲರೂ ಆಲ್ಮೋಸ್ಟ್ ಮಾಡೇ ಮಾಡ್ತೀರಿ CPMC ರಿಬಲ್. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದು ಕ್ಲೀನ್ ಮಾಡಿರೋ ವೀಡಿಯೋನ ಏನು ಮಾಡ್ತಾಯಿದ್ದೀನಿ, ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಷ್ಟು ಆರಾಮಾಗಿ ಏನು ಮಾಡ್ತಾಯಿದ್ದೀವಿ, ಕ್ಲೀನ್ ಮಾಡ್ತಾಯಿದ್ದೀವಿ. ಈ ವಿಡಿಯೋನ ಜಾಸ್ತಿ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಸ್ಕಿಪ್ ಮಾಡ್ತಾನೆ. इसको क्या करेंगे, हम स्किप करेंगे. अभी क्लीन हो गया इतना, तो अभी इसको क्या करेंगे, स्किप करेंगे. ಚಲೋ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ, ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ, ಕ್ಲೀನಿಂಗ್ ಎಲ್ಲ ಆಗಿದೆ. ಸೊ ಇದರಿಂದ 3ನೇ ಲೈನ್, ಸೊ 3ನೇ ಲೈನ್ದು ಕಂಟಿನ್ಯೂಟಿನ ನಾನು ಚೆಕ್ ಮಾಡಬೇಕು. तीसरा लाइन को क्या करेंगे, हम कंटिन्यूटी चेक करना है. नीचे से तीसरा लाइन 1 2 3 लाइन 3 पॉइंट है ना, उसको सीधा के जाएगा ಡಿಸ್ಪ್ಲೇ ಕನೆಕ್ಟರ್ में. सीधा ಇಲ್ಲಿ ಹೋಗ್ತಾ ಇದೆ, ಅದು ಡಿಸ್ಪ್ಲೇ ಕನೆಕ್ಟರ್ಗೆ ಹೋಗ್ತದೆ. ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಟಿ ಕನೆಕ್ಟ್ ಮಾಡಲಿಕ್ಕೆ ಸೊ ಎರಡು ಕಡೆ IC ಇಲ್ಲ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ಹಿಂದೆ ಮುಂದೆ ಇರೋದೆ ಒಂದೇ ಲೈನಲ್ಲಿ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಈ ಲೈನ್ನ ಗ್ರೌಂಡ್ ಮಾಡ್ತಾ ಇದ್ದೀನಿ. ಲೈನ್ನ ಗ್ರೌಂಡ್ ಮಾಡಿ ಆ ಲೈನು ಅಲ್ಲಿ ಗ್ರೌಂಡು ಸಿಕ್ತು ಅಂದರೆ ಲೈನ್ ಕಂಟಿನ್ಯೂಟಿ ಇದೆ ಅಂತ ಅರ್ಥ. तो सीधा देखो फ्रेंड्स, ये वाला लाइन को मैंने डायरेक्टली ग्राउंड कर रहा हूँ. यही ग्राउंड अपना डिस्प्ले कनेक्टर में वो वाला 4ने वाला पिन में ग्राउंड मिला हमको, वो होता है कंटिन्यूटी है करके. ग्राउंड नहीं मिला तो आपको समझो कंटिन्यूटी नहीं है, कट हो गया बीच में करके. तब आपको क्या करना चाहिए, एक लाइन आके जुड़ाना चाहिए. मैंने पहले इसको चेक कर रहा हूँ. सो एक बार इसको देखो कैसे हमने चेक कर रहा है, क्योंकि ना पीछे है कनेक्टर, आगे है CPU, तो दोनों ऐसा रख के चेक करने का मुमकिन नहीं होता. ये वाला ट्रिक्स आप अप्लाई करके उसका कंटिन्यूटी को क्या कर सकते हैं, आप चेक कर सकते हैं. मैंने वो वाला पिन को ग्राउंड कर लिया. ಆ ಪಿನ್ನನ್ನು ನಾನು ಏನು ಮಾಡಿದ್ದೀನಿ, ಗ್ರೌಂಡ್ ಮಾಡಿದ್ದೀನಿ. ಅದನ್ನ ಇಲ್ಲಿ ಪಿನ್ ನಂಬರ್ 4ಅಲ್ಲಿ ಚೆಕ್ ಮಾಡ್ತೀನಿ. ನನಗೇನು ಬರಬೇಕು ಅಂದರೆ ಗ್ರೌಂಡ್ ಬರಬೇಕು. ಗ್ರೌಂಡ್ ಸಿಕ್ಕಿದ್ರೆ ಆ ಲೈನ್ ಅಲ್ಲಿಂದ ಅಲ್ಲಿಗೆ ಕನೆಕ್ಟಿವಿಟಿ ಇದೆ, CPU ಡ್ರೈ ಸೋಲ್ಡರ್ ಆಗಿತ್ತು ಅಂತ ಅರ್ಥ. ಇಲ್ಲ ಅಂದರೆ ಲೈನ್ ಅಲ್ಲಿಂದ ಕಂಟಿನ್ಯೂಟಿ ತೊಗೊಬೇಕಾಗುತ್ತೆ. 1 2 3 4 ಲೈನ್ ನೋಡಿ, 4 ಲೈನ್ 0 0 ಬರ್ತಾ ಇದೆ.
000.2 ಬರ್ತಾ ಇದೆ, ಇದು 5 डिजिट ಆಗಿರೋದ್ರಿಂದ तो लास्ट डिजिट ना बिड़ಬೇಕಾಗುತ್ತೆ. ये 5 डिजिट का हो गया, इसलिए लास्ट वाला डिजिट को छोड़ के हम काउंटिंग करना है. तो ये ग्राउंडिंग आ गया है. मतलब इसका मतलब जो हो गया आपका कनेक्टिविटी है, CPU का अंदर का लाइन जो है वो ख़राब था, यानी कनेक्टिविटी से मिस था. तो इसको हम रिबॉल करेंगे, रिबॉल करके चेक करेंगे. ये बहुत जगह घूम के आया हुआ मोबाइल है. देखेंगे कस्टमर भी क्या होता है. अपना इंस्टीट्यूट में लाइव करा रहा है, ಸೊ ಸ್ಟೂಡೆಂಟ್ का सामने. ಸೊ ಇದನ್ನು ನಾವೇನು ಮಾಡ್ತಾ ಇದ್ವಿ, ಸ್ಟೂಡೆಂಟ್ಗಳ ಎದುರುಗಡೆ ಏನು ಮಾಡ್ತಾ ಇದ್ದೀವಿ, ಲೈವ್ ಮಾಡ್ತಾ ಇದ್ದೀವಿ. ನೋಡೋಣ ಸೆಟ್ಟು ಆನ್ ಆಗುತ್ತಾ ಅಥವಾ ಇಲ್ವಾ, ಅಥವಾ ಲೈಟ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಅಕಸ್ಮಾತ್ ಲೈಟ್ ಬಂದಿಲ್ಲ ಅಂದರೆ ನಮ್ಮದು ಇನ್ನೊಂದು ಲೈನ್ ಕೂಡ ಪ್ರಾಬ್ಲಮ್ ತೋರಿಸ್ತಾ ಇತ್ತು 1.2. ಸೊ ಅಲ್ಲಿಂದನೂ ನಾವು ಯಾಕಂದರೆ ಗ್ರಾಫಿಕ್ ಐಸಿನೂ ಕೂಡ ಏನು ಮಾಡಿದ್ದಾರೆ ಇವರು ಡಿಸ್ಟರ್ಬ್ ಮಾಡಿರಬಹುದು. ಲೈಟ್ ಬಂದಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಇದು ಸ್ಟೆಪ್ ಏನು ನೋಡಬೇಕು ಅನ್ನೋದನ್ನು ಮತ್ತೆ ನಾವು ನೋಡೋಣ. ಓಕೆ, ಸೊ ये लाइट आ गया तो ओके, नहीं तो नेक्स्ट स्टेप क्या लेना है करके हम आपको स्टेप बाय स्टेप जाएंगे. ग्राफिक ऐसी तरफ जाएंगे, क्या होता है CPU ग्राफिक ऐसी का कम्युनिकेशन ಚೆಕ್ करेंगे. ಸೊ ಇವಾಗ ನಮ್ದು ಏನಾಯ್ತು, CPU ರಿಬಾಲ್ ಆಯ್ತು, ಕನೆಕ್ಟಿವಿಟಿನೂ ಬಂತು, ಕೋಲ್ ಆಗಿದೆ. ಸೊ ಇದನ್ನ ನಾವೇನ್ ಮಾಡಿ ಇವಾಗ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ. ಸೊ ನಮ್ದು ಏನಾಗಿದೆ, ಬರ್ತಾ ಇದೆಯೋ ಅಥವಾ ಲೈಟ್ ಬಂತ ಅಥವಾ ಇಲ್ವಾ, CPU ಮಾಡಿದೀನಿ ನಾನು ಆಲ್ರೆಡಿ. ಸೊ ಮೊಬೈಲ್ ಸತ್ತೋಯ್ತಾ ಏನು ಅಂತ ಚೆಕ್ ಮಾಡೋಣ. हमने CPU कर लिया, इसके बाद लाइन भी आ गया कंटिन्यूटी. तो हाई वैल्यू आ रहा था वो भी आ गया कंटिन्यूटी. अभी चेक करेंगे अपना लाइट ग्राफिक आ गया या नहीं आ गया. तो ನೋಡಿ ಫ್ರೆಂಡ್ಸ್, ಬರ್ತಾ ಇದೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡೋಣ. ನೋಡಿ ಬಂತ 100%. ठीक भाई. तो लोगो ಬಂದಿದೆ, ನೋಡೋಣ ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ ಏನಿಲ್ಲ ಅಂತ. कितना चार्ज है देखेंगे. देखो 94% बैटरी है. इसका ऑन एंड ऑफ स्विच इधर है, इसको क्या करेंगे, ऑन करेंगे. तो ಏನೇನ್ ಮಾಡ, ಸೊ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಲೈವ್ ಆಗಿ ಮೊಬೈಲ್ ರಿಪೇರಿ ಮಾಡ್ತೀವಿ ಅಂತ ನಾವು ಯೂಟ್ಯೂಬ್ ಅಲ್ಲಿ ಹೇಳ್ತೀವಿ. ಅದೇ ತರ ನಡೆಯುತ್ತಾ ಇಲ್ಲಿ? ನೋಡಿದಾರೆ ಎಲ್ಲರೂ, ತುಂಬಾ ಮೊಬೈಲ್ಗಳು ನೋಡಿದೀರಾ. ಒಬ್ಬೊಬ್ರು 5 ಮೊಬೈಲ್ ನೋಡಿದ್ರು, ಒಬ್ರು 10 ಮೊಬೈಲ್ ನೋಡಿದ್ರು, ಒಬ್ರು 3 ಮೊಬೈಲ್. ಅವ್ರು ಯಾವಾಗ ಬಂದಿದಾರೋ ಅವಾಗ ಏನೂ ಆಗಿದೆ, ಮೊಬೈಲ್ ಲೈವ್ ಬಂದಾಗ ಅವರು ನೋಡಿದ್ದಾರೆ. ಅದೇ ತರ ಲೈವ್ ಆಗಿ ಇವಾಗ ಈ ಮೊಬೈಲ್ ಕೂಡ ಅಷ್ಟೇ, ಲೈಟ್ ಅಂಡ್ ಗ್ರಾಫಿಕ್ ಬಂದಿಲ್ಲ ಅಂತ ಕಸ್ಟಮರ್ ಕೊಟ್ರು. ಸೊ ಬೇರೆ ಕಡೆ ಕೊಟ್ಟಿದ್ರು, SP ಕೊಟ್ಟಿದ್ರು ಅಂತ ಹೇಳಿದ್ರು. ನೀವೇ ನೋಡಿದ್ರ ಇದನ್ನ? ಕಸ್ಟಮರ್ ಎದುರಿಗೆ ರಿಸೀವ್ ಮಾಡಿದ್ ನಾನು, ಸೊಲ್ಯೂಷನ್ ಆಗಿದೆ. ಸೊ ನೋಡೋಣ ಕಸ್ಟಮರ್ ರಿವ್ಯೂ ಕೇಳೋಣ. ಕಸ್ಟಮರ್ ಎಲ್ಲಿ ಕೊಟ್ಟಿದ್ರು, ಇಲ್ಲಿ ಹೆಂಗ್ ಗೊತ್ತಾಯ್ತು, ಸೊಲ್ಯೂಷನ್ ಆಯ್ತಾ ಅಂತ ಕಸ್ಟಮರ್ ಬಾಯಿಂದ ಕೇಳೋಣ. ಬನ್ನಿ ಕಸ್ಟಮರ್ ಏನ್ ಹೇಳ್ತಾರೆ ನೋಡೋಣ. ಸರ್, ಮೊಬೈಲ್ ತಂದು ಕೊಟ್ಟಿದ್ರು ನಮ್ಗೆ. ಮೊಬೈಲ್ ರೆಡಿ ಆಗಿದೆ ಸರ್. ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಗೆ, ಕರೆಕ್ಟ್ ಅಲ್ವಾ? ಎಲ್ಲೆಲ್ಲಿ ಕೊಟ್ಟಿದ್ರಿ, ನಮ್ಮ ಹತ್ರ ಹೇಗ್ ಬಂದ್ರಿ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್, ನಾನು ಇದು 1 ವಾರದ ಹಿಂದೆ SP ಕೆಟ್ಟಾಯ್ತು, ಬ್ಯಾಕ್ LED ಹೊಟ್ಟಾಯ್ತು ಅಂತ SP ತಗೊಂಡವ್ರೆ. ಅಲ್ಲಿ ಒಂದು 3 ದಿನ ಇಟ್ಕೊಂಡು ಕೆಲಸ ಮಾಡಿದ್ರೆ ರಿಟರ್ನ್ ಕೊಟ್ಟರು, ಆಗಲ್ಲ. ನಂಗೆ ಡೇಟಾ ಇಂಪಾರ್ಟೆಂಟ್ ಇದ್ರಿಂದ ನಾವು ವೆಬ್ಸೈಟ್ ಹೋಗ್ಬಿಟ್ಟು ಹುಡುಗಿ ಹೇಳಿದೆ ಯಾಕೆ ಸೊಲ್ಯೂಷನ್. ಅದರಲ್ಲಿ ನಿಮ್ಮ ಕಂಪನಿ ಹೆಸರು ಬಂತು, ನಿಮ್ಮ ಕಂಪನಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಬಂತು ಬೆಂಗಳೂರು ಅಂತ. ನಿಯರೆಸ್ಟ್ ನಮ್ಮ ಮನೆ ಹತ್ರ ಇತ್ತು ಅಂತ ನಾನು ಬಂದೆ. ನಾನು ಲೈವ್ ಅಲ್ಲಿ ನೋಡಿದೆ, ತುಂಬಾ ಪ್ರೊಫೆಷನಲ್ ಆಗಿ ಮತ್ತು ಅತ್ಯುತ್ತಮವಾಗಿ ಇವರು ಅದು ಸರ್ವಿಸ್ ಸೆಂಟರ್ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಧನ್ಯವಾದ ಹೇಳ್ಬೇಕು ಅಂತ ಗೊತ್ತಿಲ್ಲ. ಹಿಂಗೆ ಜನ ನಡೀಲಿ, ಹಿಂಗೆ ಬರ್ಲಿ ಅಂತ ನಾನು ಆಶ್ರಯಿಸೋಗ್ತೀನಿ. ಸ್ಟೂಡೆಂಟ್ ಹೇಗೆ ಲೈವ್ ನೋಡಿದ್ರೆ ಇದನ್ನ ನೋಡಿದ್ರ ಲೈವ್. ಸೊ ಸರ್, ನಿಮ್ಮ ಮೊಬೈಲ್ ನಿಮ್ ಕಣ್ಮುಂದಿಗೆ ನಾನು ಯಾವಾಗ ಯೂಟ್ಯೂಬ್ ಅಲ್ಲಿ ಹೇಳೋದ್ರ, ನಿಮ್ ಕಣ್ಮುಂದೆ ಎದುರಿಗೆನೆ ರಿಪೇರ್ ಮಾಡಿ ನಿಮ್ ಕೈ ಕೊಟ್ಟಿದ್ದೀವಲ್ವಾ? ಹೌದು. ನೋಡಿದ್ರೆ ನೀವು ಕರೆಕ್ಟ್ ಆಗಿ ಪಿಕ್ಚರ್ ರಿಪೇರ್ ಮಾಡಿದ ಪ್ರೊಫೆಷನಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇಂಥ ಪ್ರೊಫೆಷನಲ್ ಯಾರು ಮಾಡಲ್ಲ. 99% ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.